ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಇದು ಸೋಮವಾರ ವ್ಲಾಗ್. ಇದನ್ನು ನಾನು ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಒಬ್ಬರು ಟಿಫನ್ ಮಾಡಿಕೊಂಡು ಹಾಗೆ ಒಬ್ಬರು ಬಾಗಿಲು ತೊಳ್ಕೊತಾ ಇದ್ದೀವಿ. ಸೊ ನಾನು ಪ್ರತಿ ಪೂಜೆ ಮಾಡಬೇಕಾದ್ರೂ ಪ್ರತಿಯೊಂದು ವಿಚಾರ ಅಂದರೆ ಒಂದು ಒಳ್ಳೆಯ ವಿಶೇಷವನ್ನು ತಂದಿರ್ತೀನಿ. ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನಾನು ಕಾಮಾಕ್ಷಿ ದೀಪದ ಬಗ್ಗೆ ಹೇಳಿದ್ದೆ. ಹಾಗೆ ಈ ಒಂದು ವೀಡಿಯೋದಲ್ಲಿ ಕೂಡ ನಾನು ಶಿವನಾಮದ ಮಹಿಮೆ ಅಪಾರ, ಈ ಒಂದು ಶಿವನಾಮ ಮಹಿಮೆ ಯಾಕೆ ಅಷ್ಟೊಂದು ಅಪಾರ, ಈ ಒಂದು ವಿಚಾರದ ಬಗ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಚಾನಲ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕೆಲವೊಂದಷ್ಟು ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ಮತ್ತು ನಾವು ನೆಲ ಒರೆಸೋಕೆ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾವು ಮನೆ ಒರೆಸೋ ನೀರಿಗೆ ಉಪ್ಪು ಕೂಡ ಬೆರೆಸ್ಕೊಳ್ಳೇಬೇಕು. ಅದ್ರ ಜೊತೆಗೆ ಅರಿಶಿನ ಹಾಕಿರ್ಬೋದು, ಕೆಲವೊಬ್ರು ಅರಿಶಿನ ಉಮ್ಮ ಹಾಕ್ಕೊಳ್ತಾರೆ. ನಾವೇನೇ ಹಾಕ್ಕೊಂಡ್ರು, ಪೆನಾಯಿಲ್ ಹಾಕ್ಕೊಂಡ್ರು ಕೂಡ ಅದ್ರ ಜೊತೆಗೆ ಒಂದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾರೆ ದೊಡ್ಡವರು. ಸೊ ನಾನು ಯಾವಾಗಲೂ ಕಲ್ಲುಪ್ಪು ಇಲ್ಲ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸೊ ನನ್ನ ಮಗಳು ಕಾಟ ಕೊಡ್ತಾ ಇರ್ತಾಳೆ, ಮನೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಈಗ ಕೂಡ ಕಾಟ ಕೊಡ್ತಾ ಇದ್ದಾಳೆ. ಸೊ ನಾನು ಸ್ಟಿಚಿಂಗ್ ವೀಡಿಯೋಸು, ರೆಸಿಪೀಸು ಎಲ್ಲ ಮತ್ತು ಬ್ಯೂಟಿ ಟಿಪ್ಸು, ಈ ಥರ ಎಲ್ಲ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದೂ ಬ್ಯೂಟಿ ಬಗ್ಗೆ ಆಗಿರ್ಬೋದು, ಸ್ಟಿಚಿಂಗ್ ವೀಡಿಯೋಸು ಎಲ್ಲ ಪ್ರತಿಯೊಂದು ಕೂಡ. ಸೊ ಹಾಗಾಗಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು. ನಾವು ಯಾವಾಗಿದ್ದರೂ ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀವಿ. ಹೇಗೆ ಕೆಲವ್ರು ಹೇಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಯಾವಾಗ್ಲೂ ಸ್ನಾನ ಮಾಡ್ಕೊಬಂದೆ ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ತೀವಿ. ಸೊ ಟಿಫನ್ಗೋಸ್ಕರ ಚಿತ್ರಾನ್ನ, ಗೊಜ್ಜು ಮತ್ತು ರಸಮ್ ಮಾಡ್ಕೊಂಡಿದ್ವಿ. ಟೈಮ್ ಸರಿಗೆ ತಿಂದ್ಬಿಡ್ತೀವಿ, ಪೂಜೆ ಆಗಲಿ ಅಂತ ಏನು ವೆಯ್ಟ್ ಮಾಡೋದಿಲ್ಲ. ನಾವು ಟಿಫನ್ ಮಾಡಿಕೊಂಡೆ ಆಮೇಲೆ ನಿಧಾನವಾಗಿ ಪೂಜೆ ಮಾಡ್ಕೋತೀವಿ. 12 ಗಂಟೆ ಒಳಗೆ ಆದರೆ ಪೂಜೆ ಮಾಡ್ಕೋತೀವಿ, ಇಲ್ಲಾಂದರೆ ಎಲ್ಲ ರೆಡಿ ಮಾಡಿಟ್ಕೊಂಡು ಸಂಜೆ 6 ಗಂಟೆಗೆ ಸ್ನಾನ ಮಾಡಿಕೊಂಡು ಆಗ ಪೂಜೆ ಮಾಡ್ಕೋತೀವಿ. ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ನಾನೇ ಸ್ಟಿಚಿಂಗ್ ಮಾಡ್ಕೊಂಡಿರೋದು. ಇಂಥ ಲಾಂಗ್ ಡ್ರೆಸ್ಗೂ ಸ್ಟಿಚಸ್ಸು ಮತ್ತು ಕುರ್ತಾ ಕಟ್ಟಿಂಗು ಸ್ಟಿಚಸ್ಸು ಎಲ್ಲ ನಾನು ಈ ಹಿಂದೆ ಪ್ರೀವಿಯಸ್ ವೀಡಿಯೋ ಯಾವುದೂ ಕೂಡ ಮಾಡಲಿಲ್ಲ, ಬಟ್ ಇನ್ನು ಮುಂದೆ ಮಾಡ್ತಿರ್ತೀನಿ. ಸೊ ನಿಮ್ಗೆ ಯಾವುದೇ ಥರ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಬೇಕಿದ್ರೆ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಯಾವ ಥರ ಈಸಿಯಾಗಿ ಐಡಿಯಾನೇ ಇಲ್ಲ ಅಂದರೂ ಕೂಡ ಕಲ್ತ್ಕೊಳ್ಳೋ ಥರ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಕೂಡ ಹೊಸಬ್ರೆ, ನಾವು ಯಾವ ಥರ ಸರ್ವಿಸ್ ಇರೋರು ಮತ್ತು ಎಕ್ಸ್ಪೀರಿಯೆನ್ಸ್ ಇರೋರಲ್ಲ. ನಾವು ಕೂಡ ಟೈಲರಿಂಗ್ ಬಗ್ಗೆ ಸ್ವಲ್ಪ ಈಗೀಗೆ ಕಲ್ತ್ಕೊಂಡಿರೋದು. ಸೊ ಹಾಗಾಗಿ ನಾನು ಈಗ ಶಿವನಾಮದ ಮಹಿಮೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಸೃಷ್ಟಿಯಲ್ಲಿ ಜನಿಸಿದ ಎಲ್ಲರೂ ಮನುಷ್ಯರು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲರೂ ಕೂಡ ಮರಣ ಹೊಂದಲೇಬೇಕು. ಸೊ ಇದು ನೋಡ್ತಾ ಇರ್ಬೋದು, ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಚಿಟ್ಟೆ ಸಿಕ್ತು. ಅದ್ರ ಅರ್ಥ ನನಗೆ ಗೊತ್ತಾಗಲಿಲ್ಲ, ಸಿಕ್ತು ಬಟ್ ಅದು ಹಾರಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗೆ ಆಚೆ ಬಿಟ್ಟೆ, ಬಟ್ ಅದು ಹಾರ್ತಿರ್ಲಿಲ್ಲ. ಹಾಗೆ ಇದು ನಾವು ಪ್ರತಿಯೊಬ್ಬರು ಮರಣ ಹೊಂದಲೇಬೇಕು. ಈ ಪ್ರಕೃತಿ ನಿಯಮ ಅಲ್ವಾ. ಏನೇ ಘಟನೆ ಆದರೂ ಕೂಡ ಅದು ಪ್ರಕೃತಿ ತತ್ವವೇ. ನಾಶ ಏನಿದೆ ಅದ್ರ ಹಿಂದಿರೋ ಶಕ್ತಿನೇ ನಮ್ಮ ಶಿವ ಅಂದರೆ ಯಾವಾಗಲೂ ಸಂತೋಷ ಕೊಡುವವರೇ. ತ್ರಿಮೂರ್ತಿಗಳಲ್ಲಿ ಈತ ಕೊನೆಯವ. ಯಾರು? ಶಿವ. ಈ ಮಹಾಶಿವರಾತ್ರಿ ಒಂದು ಮಹಾಪರ್ವವೇ ಶಿವ, ಸರಿನಾ? ಶಿವನು ತ್ರಿಲೋಕ ಸಂಚಾರಿ ಮತ್ತು ಬ್ರಹ್ಮಸ್ವರೂಪಿ ಎಂದು ಈ ಜಗತ್ತಿಗೆ ತೋರಿಸಲು ಭೂಮಿಯಿಂದ ಆಕಾಶದವರೆಗೆ ಎತ್ತರವಾಗಿ ಶಿವಲಿಂಗದ ರೂಪಿಯಾಗಿ ಜ್ಯೋತಿಯಾಗಿ ನಿಂತ ದಿನವೇ ಶಿವರಾತ್ರಿ. ಈಗ ನಿಮಗೆ ಅರ್ಥ ಆಗಿರ್ಬೋದು ಶಿವರಾತ್ರಿ ಏಕೆ ಶಿವ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಶಿವಗಳ ನಾಮವನ್ನು ನಾವು ಹಲವಾರು ಹೆಸರುಗಳಿಂದ ಕರಿತೀವಿ. ಆ ನಾಮಗಳು ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮಗೆಲ್ಲ ಗೊತ್ತಿದೆ ಅಂತ ಹೇಳ್ತಿಲ್ಲ ನಾನು, ನಮ್ಗೆ ಗೊತ್ತಿರೋಷ್ಟು ನಮ್ಮಲ್ಲಿರೋಷ್ಟು ನಾನು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಶಿವಗ ನಾಮಗಳು ಹೇಳ್ಬೇಕಂದ್ರೆ ಶಿವ ಅಂತ ಕರಿತೀವಿ. ಮತ್ತು ನಿಮಗೆ ಗೊತ್ತಿರೋಷ್ಟು ನೀವು ಕೂಡ ಕಮೆಂಟ್ ಮಾಡಿ. ಮತ್ತು ಶಂಕರ ಅಂತ ಕರಿತೀವಿ, ಈಶ್ವರ, ಚಂದ್ರಶೇಖರ, ಮೃತ್ಯುಂಜಯ, ಗಿರೀಶ,
ಪಿನಾಕಿ, ಪ್ರಥಮದೀಪ, ಉಗ್ರ, ಶ್ರೀಕಂಠ, ಶಿತಿಕಂಠ, ವಾಮದೇವ, ಹರ, ನೀಲಲೋಹಿತ, ವಿರೂಪಾಕ್ಷ, ದ್ವಿಜಟಿ, ತ್ರಿಲೋಚನ, ಮಹಾದೇವ, ಸರ್ವಜ್ಞ, ತ್ರ್ಯಂಬಕ, ಭೈರವ, ಮತ್ತು ಗಂಗಾಧರ, ಉಮಾಪತಿ, ರುದ್ರ, ಭವ, ಇನ್ನು ಹಲವಾರು ನಾವು ನಾಮಗಳಿಂದ ಈ ಶಿವನನ್ನು ನಾವು ಕರಿತೀವಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ನಿಮಗಿನ್ನೂ ಒಂದಷ್ಟು ಹೆಚ್ಚಿಗೆ ಗೊತ್ತಿದೆ ನೀವು ಕೂಡ ನಮಗೆ ಕಮೆಂಟ್ಸ್ ಮಾಡಿ, ನಾವು ಕೂಡ ತಿಳ್ಕೊತೀವಿ. ಸೊ ನಾನು ಪೂಜೆಯೊಂದಿಗೆ ನಾನು ಒಂದಿಷ್ಟು ನಿಮ್ಮಲ್ಲಿ ವಿಚಾರ ಹಂಚ್ಕೊಳ್ಳೋದೇ ನನಗೆ ಖುಷಿ. ಅದಕ್ಕಾಗಿ ಈ ಥರ ವ್ಲಾಗ್ಗಳನ್ನ ನಾನು ಶೇರ್ ಮಾಡ್ತೀನಿ. ಇನ್ನಷ್ಟು ಬ್ಯೂಟಿ ಮತ್ತು ರೆಸಿಪೀಸ್ ಕೂಡ ಶೇರ್ ಮಾಡ್ತಾಯಿರ್ತೀನಿ. ಬಟ್ ಇದೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಂದು ವಾರದ ಪ್ರತಿಯೊಂದು ದೇವ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹೀಗೆ ದೇವ್ರ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಏನಾದರೂ ನೈವೇದ್ಯ ಮಾಡಿಡೋಣ ಅಂತ ಹೇಳ್ಬಿಟ್ಟು, ಜೊತೆಗೆ ಇನ್ನೊಂದು ಕೂಡ ಸ್ಪೆಷಲ್ ಇತ್ತು ನೆನ್ನೆ. ಅದೇನಂತಂದರೆ ಡಾಟರ್ಸ್ ಡೇ ಅಂತ. ಸೊ 2 ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆ ಇಟ್ಕೊಂಡಿದ್ದೆ. ಸೊ ಹಾಲು ಕಾಯಕ್ಕೆ ಇಟ್ಟಿದ್ದೆ, ಹಾಲೆಲ್ಲ ಕಾಯ್ತಿತ್ತು. ಬಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅದು ಸ್ಟಾರ್ಟ್ ಆಗಲಿಲ್ಲ. ಹಂಗಾಗಿ ಸ್ವಲ್ಪ ಕ್ಲಿಪ್ಪು ಮಿಸ್ ಆಗಿದೆ. ಈಗ ಒಂದು ಸ್ವಲ್ಪ ಶಾವಿಗೆ ಹುರ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಾಕು. ಮತ್ತು ಈಗ ಹಾಲಿಗೆ ನಾನು ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನೇ ಸ್ವೀಟ್ ಮಾಡಿದ್ರು ಜಾಸ್ತಿ ನಾನು ಸಕ್ಕರೆ ಹಾಕೋದಿಲ್ಲ, ಮೀಡಿಯಮ್ಮಾಗಿ ಹಾಕ್ಕೋತೀನಿ. ನೀವು ಸಕ್ಕರೆ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೋತಾ ಇದ್ದೀನಿ. ಬಾದಾಮ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದು ಏನು ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಬಂದಿದೆ. ಅದು ಫಿನಿಶಿಂಗ್ ಆದಮೇಲೆ ಪಾಯಸ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಒಂದು ಸ್ವಲ್ಪ ಚೆನ್ನಾಗಿ ಕಾಯಲಿ, ಯಾಕಂದರೆ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ. ಸೊ ಫೈನಲಿ ಸಬ್ಬಕ್ಕಿ ಯಾವ ಥರ ರೆಡಿ ಆಯಿತು ಅಂತ ತೋರಿಸ್ತೀನಿ. ಬಟ್ ನಾನು ನೈವೇದ್ಯಕ್ಕೆ ಇಟ್ಟಿದ್ದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಫೈನಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನ್ನ ಮಗಳಿಗೋಸ್ಕರ ಮತ್ತು ದೇವ್ರ ನೈವೇದ್ಯ ಜೊತೆಗೆ ನನ್ನ ಮಗಳಿಗೋಸ್ಕರ ಮಾಡಿದ್ದು. ಸೊ ಹ್ಯಾಪಿ ಡಾಟರ್ಸ್ ಡೇ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.